ಸಖತ್ ಸಿಂಪಲ್ಲಾಗಿ ಈಸಿಯಾಗಿ ಈ ಬಿಸಿಲಿಗಂತೂ ತುಂಬ ತಣ್ಣನೆಯಾಗಿ ಏನಾರು ತಿನ್ನಬೇಕು ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ಇಂಥ ತಂಪಾದ ಐಸ್ ಕ್ರೀಮ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 3 ಬಾಳೆಹಣ್ಣನ್ನ ತೊಗೊಂಡು ಅದನ್ನು ಸಣ್ಣದಾಗಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು 3 ಅವರ್ ಫ್ರೀಝರಲ್ಲಿ ಇಡಬೇಕು. 3 ಅವರ್ ಆದಮೇಲೆ ಇದು ನಾನು ತೊಗೊಂಡಿದ್ದೀನಿ. ಈ ರೀತಿ ಕಾಣಿಸ್ತಿರುತ್ತೆ ನೋಡಿ. ಇವಾಗ ಇದನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡು ಆಗಲೇ 3 ಅವರ್ ಫ್ರಿಜ್ಜರಲ್ಲಿ ನಾವು ಬನಾನ ಇಟ್ಟಿದ್ವಲ್ಲ, ಆ ಬನಾನ ಮತ್ತು ಇದಕ್ಕೆ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೋತಿದ್ದೀನಿ. ಮತ್ತು ತಿರ್ಗಿ ನಾನು ಇದಕ್ಕೆ ಸಕ್ಕರೆ ಹಾಕ್ಕೋತಿದ್ದೀನಿ. ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಕ್ವಾಂಟಿಟಿನ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೋತಿದ್ದೀನಿ. ಇವಾಗ ಇದನ್ನು ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿದ್ರಲ್ಲ, ಇದನ್ನು ತುಂಬ ನೈಸಿಗೆ ಪೇಸ್ಟ್ ಈ ರೀತಿ ರೆಡಿ ಆದಮೇಲೆ ನಾನು ಇದನ್ನು ಒಂದು ಕಂಟೈನರ್ಗೆ ಹಾಕೋತಿದ್ದೀನಿ. ಅದಾದಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಡೆಕೋರೇಟಿವ್ಗಾಗಿ ನಾನಿಲ್ಲಿ ಗೋಡಂಬಿ ಹಾಕೋತಿದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನೀವು ಹಾಕೋಬೋದು. ಇವಾಗ ಇದನ್ನು ನಾವು 1-2 ಅವರ್ ಫ್ರೀಝರಲ್ಲಿ ಇಟ್ಬಿಟ್ರೆ ಸಖತ್ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಬನಾನಾ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈಗ ಫ್ರಿಜ್ಜಿಂದ ತೆಗೆದ ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನಾನು. ನೋಡಿದ್ರಲ್ಲ, ಇವಾಗಿದು 1-2 ಅವರ್ಸ್ ಆಗಿದೆ. ಇವಾಗ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ರಜೆ ಇರೋದ್ರಿಂದ ಮತ್ತು ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ತುಂಬ ಏನಾದರೂ ಕೇಳ್ತಾ ಇರ್ತಾರೆ. ತಣ್ಣಗೆ ಜ್ಯೂಸ್ ಅಥವಾ ಐಸ್ ಕ್ರೀಮ್ನ ಕೇಳ್ತಿರ್ತಾರೆ. ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ ಹಾಗೂ ಹೋಮ್ ಮೇಡ್ ಆಗಿರೋದ್ರಿಂದ ಮಕ್ಳಿಗೂ ತುಂಬ ಒಳ್ಳೆಯದಿದು. ನೋಡಿದ್ರಲ್ಲ, ಸಖತ್ ಈಸಿಯಾಗಿ ಹೇಗೆ ಮಾಡೋದು ಅಂತ. ಇವಾಗ ಇದನ್ನು ನಾನೊಂದು ಸರ್ವಿಂಗ್ ಬೌಲ್ಗೆ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಟ್ರಾಕ್ಷನ್ ಆಗಲಿ ಅಂತ ಚಾಕ್ಲೇಟ್ ಸಿರಪ್ ಕೂಡ ಹಾಕೋತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.